ಆತಂಕ ಕಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮದೇ ಸಮುದಾಯದ ನಾಯಕರಿದ್ದರೂ ಕೂಡ ನಮ್ಮದೇ ಸಮುದಾಯದ ಯುವಕರು ಈ ರೀತಿ ಹತ್ಯೆಗೀಡಾಗ್ತಾ ಇದ್ರು. ಅದನ್ನ ತಡೆಯುವಂತಹ ಕೆಲಸ ಆಗ್ತಾ ಇಲ್ಲ. ಇಂಥ ಪಾರ್ಟಿ ನಮಗೆ ಬೇಕಾ, ಈ ಅಧಿಕಾರ ನಮಗೆ ಬೇಕಾ ಅಂತ ಮುಸ್ಲಿಂ ಮುಖಂಡರು ಅವರದ್ದೇ ಪಾರ್ಟಿಯಲ್ಲಿರುವಂತಹ ಮುಸ್ಲಿಂ ಮುಖಂಡರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದು ಹೇಳಿದಂತಹ ಆ ಒಂದು ಟಾಸ್ಕ್ ಫೋರ್ಸ್ ಇನ್ನೂ ಕೂಡ ರಚನೆ ಆಗಿಲ್ಲ. ಅದು ವಿಳಂಬ ಯಾಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಈ ಮುಖಂಡರು ಮಾಡ್ತಾ ಇದ್ದಾರೆ. ಇನ್ನ ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಪ್ರಚೋದನಕಾರಿಯಾಗಿ ಮಾತಾಡುವಂತಹ ಕೆಲಸ ಜೋರಾಗ್ತಾ ಇದೆ. ಅಂಥವ್ರ ಮೇಲೆ ನಿಗಾ ವಹಿಸುವಂಥದ್ದು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ. ಇದು ಯಾಕೆ ಅಂತ ಇದು ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಬೇಸರಗೊಂಡು ಸಾಮೂಹಿಕ ರಾಜೀನಾಮೆಗೆ ಈಗ ಮುಂದಾಗಿದ್ದಾರೆ ಮುಸ್ಲಿಂ ಮುಖಂಡರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಯುಟಿ ಖಾದರ್ ಅವರು ದಕ್ಷಿಣ ಕನ್ನಡದಲ್ಲಿದ್ದಾರೆ, ಸ್ಪೀಕರ್ ಆಗಿ ಸದ್ಯ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅನೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಆದಾಗ್ಯೂ ಕೂಡ ನಮಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಆ ಮುಸ್ಲಿಂ ಸಮುದಾಯದ ಒಂದು ಅಭಿಪ್ರಾಯ. ಈಗ ಏನ್ ಮಾಡಬೇಕು ಅವ್ರ ಪ್ರಕಾರ ಅಂತಂದ್ರೆ, ಇನ್ ಮುಂದೆ ಯಾರು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಕೂಡ್ದು, ಮುಸ್ಲಿಮರು ಅಂತಂದ್ರೆ ಭಯ ಇರಬೇಕು, ಯಾವ ಕಾರಣಕ್ಕೂ ಈ ರೀತಿಯ ಪರಿಸ್ಥಿತಿ ಮರುಕಳಿಸಬಾರ್ದು, ಅದಕ್ಕೆ ನೀವೆಲ್ಲ ನಿಗಾ ವಹಿಸ್ಬೇಕು, ಸರ್ಕಾರ ನಮಗಾಗಿರೋದ್ರಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಇದಾಗ್ಲಿಲ್ಲ ಅಂತಂದ್ರೆ ಎಲ್ಲರೂ ಆಚೆ ಬರ್ತೀವಿ, ರಾಜೀನಾಮೆಯನ್ನ ಕೊಡ್ತೀವಿ ಅಂತ. ಏನ್ ನಡೀತಾ ಇದೆ ಕರಾವಳಿಯಲ್ಲಿ? ಮುಸ್ಲಿಂ ಸಮುದಾಯದವರಿಗೆ ಕಾಂಗ್ರೆಸ್ನ ವಿಚಾರವಾಗಿ ಯಾವ ಕಾರಣಕ್ಕೆ ಬೇಸರ ಇದೆ? ಶ್ರೀಪಾದ್ ಪಾಟೀಲ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಮುಸ್ಲಿಮರು ಜೊತೆಗೆ ಇತರ ಹುದ್ದೆಯಲ್ಲಿರುವಂತಹ ಕಾಂಗ್ರೆಸ್ನ ಮುಖಂಡರು ಕೂಡ ಬಹಳಷ್ಟು ಆಕ್ರೋಶಗೊಂಡಿರುವಂಥದ್ದು. ಹಾಗೆ ನೋಡಿದ್ರೆ ಇದೇ ಅಬ್ದುಲ್ ರೆಹಮಾನ್ ಅವರ ಪ್ರಕರಣ ಮಾತ್ರವಲ್ಲ, ಈ ಹಿಂದೆ ಒಂದು ಕುಡುಪಿನಲ್ಲಿ ಅಶ್ರಫ್ ಕೊಲೆ ಪ್ರಕರಣ ಆಗಿತ್ತು. ಆವಾಗಲೇ ಕಾಂಗ್ರೆಸ್ಸಿನಲ್ಲಿದ್ದಂತಹ ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಕುಡುಪಿನಲ್ಲಿ ಅಶ್ರಫ್ ಕೊಲೆಯಾದ ನಂತರದಲ್ಲಿ ಜಿ ಪರಮೇಶ್ವರ್ ಅವರು ಇದಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಅಶ್ರಫ್ ಏನಿದ್ದೇನೆ ಆತ ಪಾಕಿಸ್ತಾನ ಜಿಂದಾಬಾದ್ ಕೂಗಿದೆ, ಈ ಕಾರಣಕ್ಕಾಗಿ ಹತ್ಯೆ ಆಯಿತು ಅನ್ನುವಂತ ಹೇಳಿಕೆಯನ್ನು ಜಿ ಪರಮೇಶ್ವರ್ ಅವರು ಕೊಟ್ಟರು. ಈ ಹೇಳಿಕೆ ವಿರುದ್ಧ ಬಹಳಷ್ಟು ಮುಖಂಡರು ಅಂದ್ರೆ ಕಾಂಗ್ರೆಸ್ನಲ್ಲಿದ್ದಂತಹ ಮುಸ್ಲಿಂ ಮುಖಂಡರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಿ ಪರಮೇಶ್ವರ್ ಅವರ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ರು ಮತ್ತು ರಾಜೀನಾಮೆಗೂ ಕೂಡ ಅವತ್ತು ಒತ್ತಾಯಿಸಿದ್ರು. ಆ ಬಳಿಕ ಮಂಗಳೂರಿಗೆ ಬಂದಂತಹ ಜಿ ಪರಮೇಶ್ವರ್ ಅವರು ಸರ್ಕಿಟ್ ಹೌಸ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ಕೂಡ ಮಾಡ್ತಾರೆ. ಸಭೆಯಲ್ಲೂ ಕೂಡ ಬಹಳಷ್ಟು ಗಲಾಟೆ ಕೂಡ ಆಗಿತ್ತು. ಅದರ ಬಳಿಕ ಜಿಲ್ಲೆಯಲ್ಲಿದ್ದಂಥ ಒಂದಷ್ಟು ಕಾಂಗ್ರೆಸ್ ಮುಖಂಡರು ಅವರನ್ನ ಸಮಾಧಾನಕ್ಕೆ ಮಾಡಿ ಒಂದಷ್ಟು ತಣ್ಣಗಾಗಿತ್ತು. ಆದರೆ ಈಗ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ಬಳಿಕ ಅವರಲ್ಲಿದ್ದಂಥ ಆಕ್ರೋಶ ಮತ್ತೆ ಹೊರ ಬಂದಿರುವಂಥದ್ದು. ಈಗ ಬಹಳಷ್ಟು ಜನ ಅಂದ್ರೆ ಕಾಂಗ್ರೆಸ್ನಲ್ಲಿದ್ದಂಥ ಬಹಳಷ್ಟು ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ಹೊರಹಾಕಿ ರಾಜೀನಾಮೆಗೂ ಕೂಡ ಸಿದ್ಧರಾಗ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಮಂಗಳೂರಿನ ಶಾದಿ ಮಾಲ್ನಲ್ಲಿ ಮಹತ್ವದ ಸಭೆ ನಡೆಸಿ ಸಭೆಯ ಬಳಿಕ ಕಾಂಗ್ರೆಸ್ಸಿಗೆ ರಾಜೀನಾಮೆಯನ್ನು ಕೂಡ ಒಂದಷ್ಟು ಜನ ಮುಸ್ಲಿಂ ಮುಖಂಡರು ಸಲ್ಲಿಸಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಮುಖಂಡರಾದಂತಹ ಕೆ ಅಶ್ರಫ್ ಅವರು ರಾಜೀನಾಮೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ರು ಕೆ ಅಶ್ರಫ್ ಅವರು. ಈ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ರು, ಜೊತೆಗೆ ಹಲವು ಬಾರಿ ಕಾರ್ಪೊರೇಟರ್ ಕೂಡ ಆಗಿದ್ರು. ಅವರು ಸದ್ಯ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಈಗ ಮಧ್ಯಾಹ್ನ ಸಭೆ ಆಗುತ್ತೆ, ಸಭೆ ಬಳಿಕ ಮತ್ತಷ್ಟು ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ. ಮುಸ್ಲಿಮರನ್ನ ಈಗ ಒಂದು ಆತಂಕ ಕಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮದೇ ಸಮುದಾಯದ ನಾಯಕರಿದ್ದರೂ ಕೂಡ ನಮ್ಮದೇ ಸಮುದಾಯದ ಯುವಕರು ಈ ರೀತಿ ಹತ್ಯೆಗೀಡಾಗ್ತಾ ಇದ್ರು. ಅದನ್ನ ತಡೆಯುವಂತಹ ಕೆಲಸ ಆಗ್ತಾ ಇಲ್ಲ. ಇಂಥ ಪಾರ್ಟಿ ನಮಗೆ ಬೇಕಾ, ಈ ಅಧಿಕಾರ ನಮಗೆ ಬೇಕಾ ಅಂತ ಮುಸ್ಲಿಂ ಮುಖಂಡರು ಅವರದ್ದೇ ಪಾರ್ಟಿಯಲ್ಲಿರುವಂತಹ ಮುಸ್ಲಿಂ ಮುಖಂಡರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದು ಹೇಳಿದಂತಹ ಆ ಒಂದು ಟಾಸ್ಕ್ ಫೋರ್ಸ್ ಇನ್ನೂ ಕೂಡ ರಚನೆ ಆಗಿಲ್ಲ. ಅದು ವಿಳಂಬ ಯಾಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಈ ಮುಖಂಡರು ಮಾಡ್ತಾ ಇದ್ದಾರೆ. ಇನ್ನ ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಪ್ರಚೋದನಕಾರಿಯಾಗಿ ಮಾತಾಡುವಂತಹ ಕೆಲಸ ಜೋರಾಗ್ತಾ ಇದೆ. ಅಂಥವ್ರ ಮೇಲೆ ನಿಗಾ ವಹಿಸುವಂಥದ್ದು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ. ಇದು ಯಾಕೆ ಅಂತ ಇದು ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಬೇಸರಗೊಂಡು ಸಾಮೂಹಿಕ ರಾಜೀನಾಮೆಗೆ ಈಗ ಮುಂದಾಗಿದ್ದಾರೆ ಮುಸ್ಲಿಂ ಮುಖಂಡರು.
ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, UT ಖಾದರ್ ಅವರು ದಕ್ಷಿಣ ಕನ್ನಡದಲ್ಲಿದ್ದಾರೆ, ಸ್ಪೀಕರ್ ಆಗಿ ಸದ್ಯ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅನೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಆದಾಗ್ಯೂ ಕೂಡ ನಮಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಆ ಮುಸ್ಲಿಂ ಸಮುದಾಯದ ಒಂದು ಅಭಿಪ್ರಾಯ. ಈಗ ಏನ್ ಮಾಡಬೇಕು ಅವ್ರ ಪ್ರಕಾರ ಅಂತಂದ್ರೆ, ಇನ್ನು ಮುಂದೆ ಯಾರು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಕೂಡ್ದು, ಮುಸ್ಲಿಮರು ಅಂತಂದ್ರೆ ಭಯ ಇರಬೇಕು, ಯಾವ ಕಾರಣಕ್ಕೂ ಈ ರೀತಿಯ ಪರಿಸ್ಥಿತಿ ಮರುಕಳಿಸಬಾರ್ದು, ಅದಕ್ಕೆ ನೀವೆಲ್ಲ ನಿಗಾ ವಹಿಸ್ಬೇಕು, ಸರ್ಕಾರ ನಮಗಾಗಿರೋದ್ರಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಇದಾಗ್ಲಿಲ್ಲ ಅಂತಂದ್ರೆ ಎಲ್ಲರೂ ಆಚೆ ಬರ್ತೀವಿ, ರಾಜೀನಾಮೆಯನ್ನ ಕೊಡ್ತೀವಿ ಅಂತ. ಏನ್ ನಡೀತಾ ಇದೆ ಕರಾವಳಿಯಲ್ಲಿ? ಮುಸ್ಲಿಂ ಸಮುದಾಯದವರಿಗೆ ಕಾಂಗ್ರೆಸ್ನ ವಿಚಾರವಾಗಿ ಯಾವ ಕಾರಣಕ್ಕೆ ಬೇಸರ ಇದೆ? ಶ್ರೀಪಾದ್ ಪಾಟೀಲ್ ಕಾಂಗ್ರೆಸ್ನ ಏನು ಅಲ್ಪಸಂಖ್ಯಾತ ಘಟಕದ ಮುಸ್ಲಿಮರು ಜೊತೆಗೆ ಇತರ ಹುದ್ದೆಯಲ್ಲಿರುವಂತಹ ಕಾಂಗ್ರೆಸ್ನ ಮುಖಂಡರು ಕೂಡ ಬಹಳಷ್ಟು ಆಕ್ರೋಶಗೊಂಡಿರುವಂಥದ್ದು. ಹಾಗೆ ನೋಡಿದರೆ ಇದೇ ಅಬ್ದುಲ್ ರೆಹಮಾನ್ ಅವರ ಪ್ರಕರಣ ಮಾತ್ರವಲ್ಲ, ಈ ಹಿಂದೆ ಒಂದು ಉಡುಪಿನಲ್ಲಿ ಅಶ್ರಫ್ ಕೊಲೆ ಪ್ರಕರಣ ಆಗಿತ್ತು. ಆವಾಗಲೇ ಏನು ಕಾಂಗ್ರೆಸ್ಸಿನಲ್ಲಿದ್ದಂತಹ ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದರೆ ಉಡುಪಿನಲ್ಲಿ ಅಶ್ರಫ್ ಕೊಲೆಯಾದ ನಂತರದಲ್ಲಿ ಜಿ ಪರಮೇಶ್ವರ್ ಅವರು ಇದಕ್ಕೊಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಏನು ಅಶ್ರಫ್ ಏನಿದ್ದೇನೆ ಆತ ಪಾಕಿಸ್ತಾನ ಜಿಂದಾಬಾದ್ ಕೂಗಿದೆ, ಈ ಕಾರಣಕ್ಕಾಗಿ ಹತ್ಯೆ ಆಯಿತು ಅನ್ನುವಂಥ ಹೇಳಿಕೆಯನ್ನು ಜಿ ಪರಮೇಶ್ವರ್ ಅವರು ಕೊಟ್ಟರು. ಈ ಹೇಳಿಕೆ ವಿರುದ್ಧ ಬಹಳಷ್ಟು ಮುಖಂಡರು ಅಂದರೆ ಕಾಂಗ್ರೆಸ್ನಲ್ಲಿದ್ದಂಥ ಮುಸ್ಲಿಂ ಮುಖಂಡರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜಿ ಪರಮೇಶ್ವರ್ ಅವರ ವಿರುದ್ಧ ಬಹಿರಂಗವಾಗಿ ಆಕ್ರೋಶವನ್ನು ಹೊರಹಾಕಿದ್ರು ಮತ್ತು ರಾಜೀನಾಮೆಗೂ ಕೂಡ ಅವತ್ತು ಒತ್ತಾಯಿಸಿದ್ರು. ಆ ಬಳಿಕ ಮಂಗಳೂರಿಗೆ ಬಂದಂಥ ಜಿ ಪರಮೇಶ್ವರ್ ಅವರು ಸರ್ಕಿಟ್ ಹೌಸ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ಕೂಡ ಮಾಡ್ತಾರೆ. ಸಭೆಯಲ್ಲೂ ಕೂಡ ಬಹಳಷ್ಟು ಗದ್ದಲಾಗಿ ಗಲಾಟೆ ಕೂಡ ಆಗಿತ್ತು. ಅದರ ಬಳಿಕ ಏನು ಜಿಲ್ಲೆಯಲ್ಲಿದ್ದಂಥ ಒಂದಷ್ಟು ಕಾಂಗ್ರೆಸ್ ಮುಖಂಡರು ಅವರನ್ನು ಸಮಾಧಾನಕ್ಕೆ ಮಾಡಿ ಒಂದಷ್ಟು ತಣ್ಣಗಾಗಿತ್ತು. ಆದರೆ ಈಗ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ಬಳಿಕ ಅವರಲ್ಲಿದ್ದಂಥ ಏನು ಆಕ್ರೋಶ ಮತ್ತೆ ಹೊರ ಬಂದಿರುವಂಥದ್ದು. ಏನು ಈಗ ಬಹಳಷ್ಟು ಜನ ಅಂದರೆ ಕಾಂಗ್ರೆಸ್ನಲ್ಲಿದ್ದಂಥ ಬಹಳಷ್ಟು ಮುಸ್ಲಿಂ ಮುಖಂಡರು ಆಕ್ರೋಶವನ್ನು ಹೊರಹಾಕಿ ರಾಜೀನಾಮೆಗೂ ಕೂಡ ಸಿದ್ಧರಾಗ್ತಾ ಇರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಮಂಗಳೂರಿನ ಶಾದಿ ಮಾಲ್ನಲ್ಲಿ ಮಹತ್ವದ ಸಭೆ ನಡೆಸಿ ಸಭೆಯ ಬಳಿಕ ಕಾಂಗ್ರೆಸ್ಸಿಗೆ ರಾಜೀನಾಮೆಯನ್ನು ಕೂಡ ಒಂದಷ್ಟು ಜನ ಮುಸ್ಲಿಂ ಮುಖಂಡರು ಸಲ್ಲಿಸಲಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಮುಖಂಡರಾದಂತಹ ಕೆ ಅಶ್ರಫ್ ಅವರು ರಾಜೀನಾಮೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ದರು ಕೆ ಅಶ್ರಫ್ ಅವರು. ಈ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ರು, ಜೊತೆಗೆ ಹಲವು ಬಾರಿ ಕಾರ್ಪೊರೇಟರ್ ಕೂಡ ಆಗಿದ್ರು. ಅವರು ಸದ್ಯ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಈಗ ಮಧ್ಯಾಹ್ನ ಏನು ಸಭೆ ಆಗುತ್ತೆ, ಸಭೆ ಬಳಿಕ ಮತ್ತಷ್ಟು ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಮುಸ್ಲಿಮರನ್ನ ಈಗ ಒಂದು ಆತಂಕ ಕಾಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮದೇ ಸಮುದಾಯದ ನಾಯಕರಿದ್ರೂ ಕೂಡ ನಮ್ಮದೇ ಸಮುದಾಯದ ಯುವಕರು ಈ ರೀತಿ ಹತ್ಯೆಗೀಡಾಗ್ತಾ ಇದ್ರು, ಅದನ್ನ ತಡೆಯುವಂತಹ ಕೆಲಸ ಆಗ್ತಾ ಇಲ್ಲ. ಇಂಥ ಪಾರ್ಟಿ ನಮಗೆ ಬೇಕಾ, ಈ ಅಧಿಕಾರ ನಮಗೆ ಬೇಕಾ ಅಂತ ಮುಸ್ಲಿಂ ಮುಖಂಡರು ಅವರದ್ದೇ ಪಾರ್ಟಿಯಲ್ಲಿರುವಂತಹ ಮುಸ್ಲಿಂ ಮುಖಂಡರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದು ಹೇಳಿದಂತಹ ಆ ಒಂದು ಟಾಸ್ಕ್ ಫೋರ್ಸ್ ಇನ್ನೂ ಕೂಡ ರಚನೆ ಆಗಿಲ್ಲ, ಅದು ವಿಳಂಬ ಯಾಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಈ ಮುಖಂಡರು ಮಾಡ್ತಾ ಇದ್ದಾರೆ. ಇನ್ನ ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ಪ್ರಚೋದನಕಾರಿಯಾಗಿ ಮಾತಾಡುವಂತಹ ಕೆಲಸ ಜೋರಾಗ್ತಾ ಇದೆ. ಅಂಥವ್ರ ಮೇಲೆ ನಿಗಾ ವಹಿಸುವಂಥದ್ದು, ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗ್ತಾ ಇಲ್ಲ. ಇದು ಯಾಕೆ ಅಂತ ಇದು ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಬೇಸರಗೊಂಡು ಸಾಮೂಹಿಕ ರಾಜೀನಾಮೆಗೆ ಈಗ ಮುಂದಾಗಿದ್ದಾರೆ ಮುಸ್ಲಿಂ ಮುಖಂಡರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, UT ಖಾದರ್ ಅವರು ದಕ್ಷಿಣ ಕನ್ನಡದಲ್ಲಿದ್ದಾರೆ, ಸ್ಪೀಕರ್ ಆಗಿ ಸದ್ಯ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅನೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಆದಾಗ್ಯೂ ಕೂಡ ನಮಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಆ ಮುಸ್ಲಿಂ ಸಮುದಾಯದ ಒಂದು ಅಭಿಪ್ರಾಯ. ಈಗ ಏನ್ ಮಾಡಬೇಕು ಅವ್ರ ಪ್ರಕಾರ ಅಂತಂದ್ರೆ, ಇನ್ನು ಮುಂದೆ ಯಾರು ಮುಸ್ಲಿಂ ಸಮುದಾಯದ ಬಗ್ಗೆ ಮಾತಾಡಕೂಡ್ದು, ಮುಸ್ಲಿಮರು ಅಂತಂದ್ರೆ ಭಯ ಇರಬೇಕು, ಯಾವ ಕಾರಣಕ್ಕೂ ಈ ರೀತಿಯ ಪರಿಸ್ಥಿತಿ ಮರುಕಳಿಸಬಾರ್ದು, ಅದಕ್ಕೆ ನೀವೆಲ್ಲ ನಿಗಾ ವಹಿಸ್ಬೇಕು, ಸರ್ಕಾರ ನಮಗಾಗಿರೋ